ಹುಬ್ಬಳ್ಳಿಯ ಗದಗ ರಸ್ತೆಯಲ್ಲಿರುವ ಸುಪ್ರಸಿದ್ಧ ಸೇಂಟ್ ಆಂಡ್ರೂಸ್ ಶಾಲೆಯಲ್ಲಿ ಬೆನಾಮಿ ವ್ಯಕ್ತಿಗಳು ಅನಧಿಕೃತವಾಗಿ ಪ್ರವೇಶ ಮಾಡಿ ಶಾಲಾ ವಾತಾವರಣಕ್ಕೆ ಧಕ್ಕೆ ತರುತ್ತಿದ್ದಾರೆ. ಇಂಥವರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸೇಂಟ್ ಆಂಡ್ರೂಸ್ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷೆ ಹಾಗೂ ಹುಬ್ಬಳ್ಳಿ ಧಾರವಾಡದ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯೆ ಸುಧಾ ಮುನ್ನಿಕುಂಟ್ಲ ಅವರು ಆರೋಪ ಮಾಡುತ್ತಿದ್ದಾರೆ. ಮೂರು ತಿಂಗಳಾದಮೇಲೆ ಅವನು ಜಿಪೆ ಬೇರೆಯವ್ರಿಗೆ ಬರೆದು ಕೊಟ್ಟಿದ್ದಾನೆ. ಹೀ ಸೇಸ್ ಇಲ್ಲಿ ಕ್ರಿಯೇಟ್ ಆಗಿರೋದು ಪ್ಲಸ್ ಜಿ ಪಿ ಕೊಟ್ಟಿರೋದೆಲ್ಲ ಸುಳ್ಳು. ಇವರು ಸುಳ್ಳು ದಾಖಲೆಗಳನ್ನು ಕೊಟ್ಟು ಇವರು ರಿಜಿಸ್ಟರ್ ಮಾಡಿಕೊಂಡಿದ್ದಾನೆ. ಹೀ ವಾಂಟ್ಸ್ ದ ಸ್ಕೂಲ್ ಬ್ಯಾಕ್ ವಿತ್ ದ ಸಪೋರ್ಟ್ ಆಫ್ ಚಾರ್ಲ್ಸ್. ಈ ಚಾರ್ಲ್ಸ್ ಕೂಡ ಈಸ್ ವೆರಿ ಮಾಸ್ಟರ್ ಮೈಂಡೆಡ್. ಅವನು ಒಂದು ವುಮನೈಸರ್. ಅವು ಕೂಡ ನಾನು ಮೀಡಿಯಾಗೆ ಅದು ಕೂಡ ನಾನು ತಲುಪಿಸ್ತೀನಿ. ಸೊ ದಯವಿಟ್ಟು ಅವು ಕೂಡ ಯು ಹ್ಯಾವ್ ಟು ಗೋ ಥ್ರೂ. ಸೊ ಐ ರಿಕ್ವೆಸ್ಟ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, ಡಿ ಸಿ ಮೇಡಮ್ ಆ್ಯಂಡ್ ಎವ್ರಿಬಡಿ, ದ ವೆಲ್ ವಿಷಸ್ ಆಫ್ ಹುಬ್ಳಿ ಧಾರವಾಡ, ಇವನ ಮೇಲೆ ಕ್ರಮ ಆಗಬೇಕು. ಚಂದ್ರಶೇಖರ್ ಮೇಲೆ ಮತ್ತು ಚಾರ್ಲ್ಸ್ ಮೇಲೆ ಕ್ರಮ ಆಗಬೇಕು. ಐ ರಿಕ್ವೆಸ್ಟ್ ದ ಕಮಿಷನರ್ ಮೇನ್ಲಿ ಅವನ ಮೇಲೆ ಕ್ರಮ ಆಗಬೇಕು. ಬಿಕಾಸ್ ಇದು ಬರೋಕ್ಕೂ ಮುಂಚೆನೂ ಕೂಡ ಅವನು ಫೋನಲ್ಲೇ ಎಲ್ಲ ಮಾಡ್ತಾನೆ. ಸ್ಕೂಲಲ್ಲಿ ಕೂಡ ಚೋರಿ ಆಗಿದೆ. ಥರ್ಡ್ ಪಾರ್ಟಿಯನ್ನು ಕರೆಸ್ಬಿಟ್ಟು ಇಲ್ಲಿಂದ ಚೋರಿ ಮಾಡಿದ್ದಾನೆ. ಆ್ಯಂಡ್ ನಮಗೆ ಇನ್ನೊಂದು ಗೊತ್ತಾಗಿರೋದೇನು ಅಂತಂದರೆ ಅವನು ಅದೇ ದೆನ್ ಈ ಚಂದ್ರಶೇಖರ್ ಸಡನ್ ಆಗಿ ಬಂದು ಈಗ ಹೀ ಸೇಸ್ ದ್ಯಾಟ್ 3 ತಿಂಗಳಾದಮೇಲೆ ಅವನು ಜಿಪೆ ಬೇರೆಯವ್ರಿಗೆ ಬರೆದು ಕೊಟ್ಟಿದ್ದಾನೆ. ಹೀ ಸೇಸ್ ಇಲ್ಲಿ ಕ್ರಿಯೇಟ್ ಆಗಿರೋದು ಪ್ಲಸ್ ಜಿ ಪಿ ಕೊಟ್ಟಿರೋದೆಲ್ಲ ಸುಳ್ಳು. ಇವರು ಸುಳ್ಳು ದಾಖಲೆಗಳನ್ನು ಕೊಟ್ಟು ಇವರು ರಿಜಿಸ್ಟರ್ ಮಾಡಿಕೊಂಡಿದ್ದಾನೆ. ಹೀ ವಾಂಟ್ಸ್ ದ ಸ್ಕೂಲ್ ಬ್ಯಾಕ್ ವಿತ್ ದ ಸಪೋರ್ಟ್ ಆಫ್ ಚಾರ್ಲ್ಸ್. ಈ ಚಾರ್ಲ್ಸ್ ಕೂಡ ಈಸ್ ವೆರಿ ಮಾಸ್ಟರ್ ಮೈಂಡೆಡ್. ಅವನು ಒಂದು ವುಮನೈಸರ್. ಅವು ಕೂಡ ನಾನು ಮೀಡಿಯಾಗೆ ಅದು ಕೂಡ ನಾನು ತಲುಪಿಸ್ತೀನಿ. ಸೊ ದಯವಿಟ್ಟು ಅವು ಕೂಡ ಯು ಹ್ಯಾವ್ ಟು ಗೋ ಥ್ರೂ. ಸೊ ಐ ರಿಕ್ವೆಸ್ಟ್ ದ ಪೊಲೀಸ್ ಡಿಪಾರ್ಟ್ಮೆಂಟ್, ಡಿ ಸಿ ಮೇಡಮ್ ಆ್ಯಂಡ್ ಎವ್ರಿಬಡಿ, ದ ವೆಲ್ ವಿಷಸ್ ಆಫ್ ಹುಬ್ಳಿ ಧಾರವಾಡ, ಇವನ ಮೇಲೆ ಕ್ರಮ ಆಗಬೇಕು. ಚಂದ್ರಶೇಖರ್ ಮೇಲೆ ಮತ್ತು ಚಾರ್ಲ್ಸ್ ಮೇಲೆ ಕ್ರಮ ಆಗಬೇಕು. ಐ ರಿಕ್ವೆಸ್ಟ್ ದ ಕಮಿಷನರ್ ಮೇನ್ಲಿ ಅವನ ಮೇಲೆ ಕ್ರಮ ಆಗಬೇಕು. ಬಿಕಾಸ್ ಇದು ಬರೋಕ್ಕೂ ಮುಂಚೆನೂ ಕೂಡ ಅವನು ಫೋನಲ್ಲೇ ಎಲ್ಲ ಮಾಡ್ತಾನೆ. ಸ್ಕೂಲಲ್ಲಿ ಕೂಡ ಚೋರಿ ಆಗಿದೆ. ಥರ್ಡ್ ಪಾರ್ಟಿಯನ್ನು ಕರೆಸ್ಬಿಟ್ಟು ಇಲ್ಲಿಂದ ಚೋರಿ ಮಾಡಿದ್ದಾನೆ. ಆ್ಯಂಡ್ ನಮಗೆ ಇನ್ನೊಂದು ಗೊತ್ತಾಗಿರೋದೇನು ಅಂತಂದರೆ ಅವನು ಬಿಜಾಪುರಿಂದ ಕೆಲವು ಗುಂಡಗಳನ್ನು ಕರ್ಕೊಂಡ್ಬಂದು ಇಲ್ಲೇ ಹೋಟೆಲ್ ಯಾವುದದು ಶೃಂಗಾರ್ ಹೋಟೆಲಲ್ಲಿ ಇಳಿಸಿದ್ದಾನೆ. ಆ್ಯಂಡ್ ಯಾವ ಟೈಮ್ ನಮ್ಮ ಫ್ಯಾಮ್ಲೀಸ್ ಆಗಲಿ ಇಲ್ಲಿರೋ ಕಮಿಟಿ ಮೆಂಬರ್ಸ್ಗೆ ಅಟ್ಯಾಕ್ ಆಗುತ್ತೆ ಗೊತ್ತಿಲ್ಲ. ನಮ್ಗೆ ಯಾರಿಗೂ